ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ in ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ಇಲ್ಲಿ ಕೆಳಗಡೆ ಬರ್ತಿದ್ದಿಲ್ಲ ಸಬ್ಸ್ಕ್ರೈಬ್ ಬಟನು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಲ್ಲ, ಇದನ್ನ ಹೆಂಗೆ ಮಾಡೋದು ಅಂತಂದರೆ ಇದನ್ನ ಹೆಂಗೆ ಮಾಡೋದು ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನೇ ನಾನು ನಿಮಗೆ ಇವಾಗ ತಿಳಿಸ್ಕೊಡೋದು. ತುಂಬ ಈಸಿ ಮಾಡೋಕ್ಕೆ ಇದನ್ನ ಮಾಡೋದು ಏನಿಲ್ಲ. ಅದು ಟೆಂಪ್ಲೇಟ್ ಏನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಇಲ್ಲಾಂತಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ನನ್ನ ಟೆಲಿಗ್ರಾಮ್ ಚಾನಲು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಲಿಂಕು. ಹೋಗಿ ಜಾಯ್ನ್ ಆಗಿಬಿಟ್ಟು ಆ ಒಂದು ಟೆಂಪ್ಲೇಟ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಎಡಿಟ್ ಮಾಡೋಕ್ಕೆ ಯಾವ ಅಪ್ಲಿಕೇಶನ್ ಬೇಕಪ್ಪ ಅಂತಂದರೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಇದ್ದರೆ ನೀವು ಆರಾಮಾಗಿ ಎಡಿಟ್ ಮಾಡ್ಕೋಬೋದು ಆ ಒಂದು ಲೋಗೋನ. ಕೈನ್ ಮಾಸ್ಟರ್ ಆ್ಯಪ್ನ ಈಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇರೋರು ಈ ವಿಡಿಯೋನ ಫುಲ್ ನೋಡಿ ಎಡಿಟ್ ಮಾಡೋದಾಗಿ ಟೆಂಪ್ಲೇಟ್ ಡೌನ್ಲೋಡ್ ಮಾಡ್ಕೊಂಡು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ. ಓಕೆ ಫ್ರೆಂಡ್ಸ್, ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಗೈಸ್, ನೀವೇನು ನೋಡಬೇಕು ಅಂತಂದರೆ ಫಸ್ಟು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇವಾಗ ನಾನು ಫಸ್ಟು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬೇಕು ನೀವು ಎಡಿಟ್ ಮಾಡಬೇಕು ಅಂತಂದರೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ನಾನು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇಲ್ಲಿ ಪ್ಲೇಸ್ ಮಾಡ್ಕಿದೆಯಲ್ಲ, ಫಸ್ಟು ಇದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೈಜಸ್ ಎಲ್ಲ ಬರುತ್ತೆ. ಅಂತಂದರೆ ಇಲ್ಲಿ ನೀವು ಸೈಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನಾನು 16x9 ಅಂತಂದರೆ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಫಸ್ಟ್ ಒನ್ನನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಾದ್ಮೇಲೆ ಇವೆಲ್ಲ ಇನ್ನೇನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಫಸ್ಟು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಿಮಗೆ ಇಮೇಜ್ ಅಸೆಸ್ಮೆಂಟ್ ಅಂತ ಫಸ್ಟ್ ಮಂತ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬ್ಲ್ಯಾಕ್ ಕಲರ್ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಈ ಕಡೆ ರೈಟ್ ಸೈಡು ಅಪ್ ಸೈಡು ಇಲ್ಲಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆ ಹಿಂಗೆ ಸ್ವೈಪ್ ಮಾಡ್ಕೊಳ್ಳಿ ಫುಲ್ಲು. ಆಮೇಲೆ ಇಲ್ಲಿ ಲೇಯರ್ ಅಂತ ಇದೆ, ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಅಂತ ಇದೆಯಲ್ಲ ಫಸ್ಟ್ ಒಂದು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವು ಡೌನ್ಲೋಡ್ ಮಾಡಿರ್ತಿದ್ರಲ್ಲ ಟೆಂಪ್ಲೇಟು, ಅದು ಡೌನ್ಲೋಡ್ಸ್ ಅಂತ ಇರುತ್ತೆ, ಅದರಲ್ಲಿರುತ್ತೆ. ಇವಾಗ ನಾನು ಒಂದು ಟೆಂಪ್ಲೇಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಓಕೆ ಕೊಟ್ಕೊಂಡೆ. ನೋಡಿ, ಈ ರೀತಿ ಒಂದು ಗ್ರೀನ್ ಕಲರ್ದು ಬಂತು. ಇಲ್ಲಿ ಬ್ಲ್ಯಾಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಫುಲ್ಲು ಈ ಕಡೆ ಸ್ವೈಪ್ ಮಾಡ್ಕೊಳ್ಳಿ. ಎಷ್ಟಿದೆ ಅಷ್ಟು ಈ ಥರ ಸೆಟ್ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಸೆಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾನು ಫುಲ್ ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಫುಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೀವು ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೀವು ನೋಡ್ಕೊಬೋದು. ಇದನ್ನ ಕಂಪ್ಲೀಟಾಗಿ ಇವಾಗ ಇದೊಂಚೂರು ಕಟ್ ಮಾಡ್ಕೊಳ್ಳೋಣ. ಅಂತಂದರೆ ಇಲ್ಲಿ ಮೇಲೆ ಬರ್ತಾಯಿದ್ದಿಲ್ಲ, ಇದನ್ನ ಕಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲೆ ಸ್ವೈಪ್ ಮಾಡ್ತು ಅಂತಂದರೆ ಇಲ್ಲಿ ಕ್ರಾಪಿಂಗ್ ಅಂತ ಇದೆ, ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡಿಕೊಂಡು ಇಲ್ಲಿ ಬ್ಯಾಕು ಒಂಥರ ಐಕನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತಾದ್ಮೇಲೆ ಇವಾಗ ಈ ರೀತಿ ಹಿಂಗೆ ಸ್ವೈಪ್ ಮಾಡಿಕೊಂಡು ಇಲ್ಲಿ ಲೇಯರು ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಯಾವ ಟೈಮಿಗೆ ಬರಬೇಕು ಲೋಗೋ ಎಲ್ಲ ನೀಟಾಗಿ ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಇಲ್ಲಿಗೆ ನಿಲ್ಸ್ಕೊತಾ ಇದ್ದೀನಿ. ಇಲ್ಲಿಗೆ ನಿಲ್ಸ್ಕೊಳ್ಳೋಣ. ಇಲ್ಲಿಗೆ ನಿಲ್ಸ್ಕೊಂಡು ನೀವು ಇಲ್ಲಿ ಫಸ್ಟು ನಿಮ್ಮೊಂದು ಚಾನಲ್ ಲೋಗೋನ ಆ್ಯಡ್ ಮಾಡ್ಕೊಳ್ಳಿ. ನಾನಿವಾಗ ಸಿಂಪಲ್ಲಾಗಿ ಒಂದು ಚಾನಲ್ ಲೋಗೋನ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಒಂದು ಚಾನಲ್ ಲೋಗೋ ಈಗ ಬಂದಿದೆ. ಫುಲ್ಲು ಸಣ್ಣ ಮಾಡ್ಕೊಳ್ಳೋಣ. ಸಣ್ಣ ಮಾಡ್ಕೊಂಡು ಇಲ್ಲಿ ಸೆಟ್ ಮಾಡ್ಕೋಬೇಕು ನೀಟಾಗಿ. ಸಣ್ಣ ಆಯ್ತು. ಇವಾಗ ಇಲ್ಲಿಗೆ ನಾನು ಸೆಟ್ ಮಾಡ್ಕೊಂಡೆ. ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಾದ್ಮೇಲೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಚಾನಲ್ ನೇಮ್ನ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ. ನಾನಿವಾಗ ನನ್ನ ಚಾನಲ್ ನೇಮ್ ಟೆಕ್ ಕನ್ನಡ ಅಂತ ಸರ್ಚ್ ಮಾಡಿಕೊಂಡು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಾದ್ಮೇಲೆ ಇಲ್ಲಿ ಫಾಂಟ್ ಆಪ್ಷನ್ನು ಇದೆಯಲ್ಲ, ಇಲ್ಲಿ ಫಾಂಟ್ ಆಪ್ಷನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಯಾವೊಂದು ಫಾಂಟ್ ಬೇಕೋ ಆ ಒಂದು ಫಾಂಟ್ನ ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಬಂದಿದೆ. ಇವಾಗ ನೀವು ಕಲರ್ಸ್ನ ಆ್ಯಡ್ ಮಾಡಬೇಕು ಅಂತಂದರೆ ಹಿಂಗೆ ಮೇಲೆ ಸ್ವೈಪ್ ಮಾಡ್ತು ಅಂತಂದರೆ ಇಲ್ಲಿ ಕಲರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವೊಂದು ಕಲರ್ ಬೇಕು ಆ ಒಂದು ಕಲರ್ನ ನೀವು ಸೆಟ್ ಮಾಡ್ಕೋಬೋದು. ನಾನಿವಾಗ ವೈಟದೇ ಇರಲಿ, ವೈಟ್ನ ಸೆಟ್ ಮಾಡ್ಕೊಳ್ತಿದ್ದೀನಿ. ಇವಾಗ ಟೆಕ್ ಕನ್ನಡ ಅಂತ ಆಯ್ತಲ್ವಾ, ಇವಾಗ ಹಿಂಗೆ ಓಪನ್ ಮಾಡ್ತು ಅಂತಂದರೆ ಹಿಂಗೆ ಬಂದ್ಬಿಡುತ್ತೆ. ಇವಾಗ ನೀವೇನು ಮಾಡಬೇಕು ಅಂತಂದರೆ ಇವಾಗ ಫಸ್ಟು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಮೇಜ್ ಲೇಯರ್ ಮೇಲೆ ಇವಾಗ ಇಲ್ಲಿ ಆ್ಯನಿಮೇಷನ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ತಾನೇ ಯಾವುದು ಮೇಲ್ಗಡೆ ಹೋಗ್ಬೇಕು, ಸ್ಲೈಡ್ ಅಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡೋಣ ಹೆಂಗೆ ಬಂದಿದೆಯಾ ಇಲ್ವೋ ಕರೆಕ್ಟಾಗಿ ಅಂತ. ನೋಡಿ, ಇದು ಸ್ಲೋ ಆಗಾಯಿತು. ಇವಾಗ ಸ್ವಲ್ಪ ಸ್ಪೀಡ್ ಮಾಡೋಣ.
ಇವಾಗ ಈ ಲೇಯರ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇದೆ ನೋಡಿ 1.5, ಇಲ್ಲಿ 1.5 1 ಈ ಥರ ಕಾಣ್ತಾ ಇದೆಯಲ್ಲ, 1.5 ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ. ಇವಾಗ ನೋಡಿ ಇದು ಸ್ಲೋ ಆಯಿತು ಅಂತಂದರೆ ಇನ್ನೂ ಸ್ವಲ್ಪ ಸ್ಪೀಡ್ ಮಾಡೋಣ. ಇದು ಸ್ಲೋ ಆಯ್ತೈತೆ ಅನಿಸುತ್ತೆ ನೋಡಿ. ಇವಾಗ ಸ್ಪೀಡ್ ಆಯ್ತೈತೆ. ಇವಾಗ ಇಷ್ಟಕ್ಕೆ ನೋಡೋಣ. ಇವಾಗ ಕರೆಕ್ಟಾಗಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೋಡಿ. ಇದನ್ನ ಸ್ವಲ್ಪ ಹಿಂದಕ್ಕೆ ಹಾಕೋಣ. ಇವಾಗ ನಾವು ಚೆಕ್ ಮಾಡೋಣ ನೋಡಿ, ಕರೆಕ್ಟಾಗಿ ಬಂತು. ಇವಾಗ ನೀವು ಇಲ್ಲಿ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪುನಃ ಇನ್ನು ಆ್ಯನಿಮೇಷನ್ ಇದೆಲ್ಲ ಇದನ್ನೇ ಕ್ಲಿಕ್ ಮಾಡಿ, ಇಲ್ಲಿ ಸ್ಲೈಡ್ ಅಪ್ ಅಂತ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಇವಾಗ ನೋಡಿ ಕರೆಕ್ಟಾಗಿ JMR ಟೆಕ್ ಕನ್ನಡ ಎಲ್ಲ ಬಂತು. ಇದನ್ನ ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಡ್ಜಸ್ಟ್ ಈ ಥರ ಸಣ್ಣ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಓಪನ್ ಆಯಿತು ನೋಡಿ ಕರೆಕ್ಟಾಗಿ ಅಂತಂದರೆ ಆಯಿತು. ಇವಾಗ ಸ್ಲೈಡ್ ಡೌನನ್ನು ಕೊಟ್ಕೋಬೇಕು ನಾವು. ಇವಾಗ ಎಲ್ಲಿಗೆ ಎಂಡ್ ಆಗುತ್ತೆ ಅದನ್ನು ನೀಟಾಗಿ ಇಲ್ಲಿ ಗಂಟ ಸ್ವೈಪ್ ಮಾಡ್ಕೊಳ್ಳೋಣ. ನೀಟಾಗಿ ಫುಲ್ಲು ಸ್ವೈಪ್ ಮಾಡ್ಕೊಳ್ಳೋಣ. ಇಲ್ಲಿ ತನಕ ಫುಲ್ಲು ಸ್ವೈಪ್ ಮಾಡಿಕೊಂಡು ಮತ್ತು ಟೆಕ್ಸ್ಟು ಎಲ್ಲನೂ ಈ ಥರ ಸ್ವೈಪ್ ಮಾಡ್ಕೊಳ್ಳಿ, ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಎಂಡ್ ಆಗುತ್ತೆ ಅಲ್ವಾ, ಪ್ಲೇ ಮಾಡಿ ನೋಡೋಣ. ಏನೂ ಆಯ್ತು ಅಲ್ಲ ಫ್ರೆಂಡ್ಸ್. ಇದು 2 ಲೇಯರು ಅಂತಂದರೆ ಬಂದ್ಬಿಟ್ಟೈತೆ ನೋಡಿ. ಇಲ್ಲಿಗೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಫಸ್ಟ್ ಇಲ್ಲಿ ಬ್ಲ್ಯಾಕ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕತ್ರಿ ಅಂತ ಟ್ರಿಮ್ ಆಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಆಪ್ಷನು ಅಲ್ಲ ಸೆಕೆಂಡ್ ಆಪ್ಷನಲ್ಲಿ ಟ್ರಿಮ್ ರೈಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ಲೇಯರ್ನ ಕ್ಲಿಕ್ ಮಾಡಿಕೊಂಡು ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ನ ಎಲ್ಲದನ್ನು ಕ್ರಾಪ್ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಟ್ರಿಮ್ ಮಾಡ್ಕೊಳ್ಳಿ ಫುಲ್ಲು. ನಾನು ಎಲ್ಲನೂ ಫುಲ್ಲು ಟ್ರಿಮ್ ಮಾಡ್ಕೊಳ್ತಿದ್ದೀನಿ. ಈ ಕಡೆ ಎಲ್ಲ ಟ್ರಿಮ್ ಮಾಡಾಯಿತು. ಇವಾಗ ಬಂತು ಅಲ್ವಾ ನೋಡಿ, ಕೆಳಗಡೆ ಸ್ವೈಪ್ ಆಯಿತು. ಇವಾಗ ನೀವು ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ಲೈಡ್ ಆಗೋ ಥರ ಮಾಡಬೇಕು. ಇವಾಗ ಇಲ್ಲಿ ನೀವು ಔಟ್ ಆ್ಯನಿಮೇಷನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಲೈಡ್ ಡೌನು ಇದರಲ್ಲಿ ಸ್ಲೈಡ್ ಡೌನ್ನ ಕೊಟ್ಕೊಳ್ಳಿ ನೋಡಿ. ಕರೆಕ್ಟಾಗಿ ಆಯಿತು. ಇವಾಗ ಪುನಃ ನೀವು ಟೆಕ್ಸ್ಟ್ಗೆ ಕೊಟ್ಕೊಂಡು ಪುನಃ ನೀವು ಇಲ್ಲಿ ಹಿಂಗೆ ಔಟ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪುನಃ ಇಲ್ಲಿ ಸ್ಲೈಡ್ ಡೌನ್ ಅಂತಿದ್ದೀರಾ, ಸ್ಲೈಡ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡೋಣ. ಫಸ್ಟ್ ಈ ರೀತಿ ಬರುತ್ತೆ. ಚಾನಲ್ಲು ಸಬ್ಸ್ಕ್ರೈಬು ಆಲ್ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಮೇಲೆ ಕೆಳಗಡೆ ಸ್ಲೈಡ್ ಆಗುತ್ತೆ ನೋಡ್ಕೊಬೋದು. ನೀವು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲನೂ ನೀಟಾಗಿ. ಇವಾಗ ಟೆಕ್ಸ್ಟ್ಗೆ ಡಬಲ್ ಮಾಡ್ಕೊಬೋದು ಅಂತಂದರೆ ನೀವು ಇಲ್ಲಿ ಔಟ್ಲೈನು ಇದನ್ನೆಲ್ಲ ಸೆಟ್ ಮಾಡ್ಕೊಬೋದು. ಬೇರೆ ಕಲರ್ನೆಲ್ಲ ಹಾಕಿ ನೀವು ನೀಟಾಗಿ ಶ್ಯಾಡೋ ಎಲ್ಲನೂ ಬೇಕಾದ್ರೆ ಸೆಟ್ ಮಾಡ್ಕೊಬೋದು. ಸಿಂಪಲಾಗಿ ಇಷ್ಟಿದೆ. ತುಂಬ ಅಂತಂದರೆ ಅಟ್ರಾಕ್ಟಿವ್ ಆಗಿ ನೀವು ವೀಡಿಯೋಸ್ಗೆ ಆ್ಯಡ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಇವಾಗ ನೀವು ಫಸ್ಟು ಈ ರೀತಿ ಒಂದು ಸೆಟ್ ಮಾಡಿ ಇಟ್ಕೊಳ್ಳಿ. ಇವಾಗ ವೀಡಿಯೋಸ್ಗೆ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಐಕನ್ ಇದೆ ನೋಡಿ, ಇಲ್ಲಿ ರೈಟ್ ಸೈಡ್ ಅಪ್ಪು ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಷ್ಟು HP ಬೇಕು HD ಇದನ್ನ ಫುಲ್ಲು 5 ಕೊಟ್ಕೊಂಡ್ರೆ 28 MB ಆಗುತ್ತೆ. ಇಲ್ಲೇ ತೋರಿಸ್ಕೋಬೋದು. ಇಲ್ಲಿ 3 MB ಈ ರೀತಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಸೇವ್ ಆಸ್ ವೀಡಿಯೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮೊಂದು ವೀಡಿಯೋ ಸೇವ್ ಆಗುತ್ತೆ, ನಿಮ್ಮೊಂದು ಗ್ಯಾಲರಿಗೆ ಬಂದು ಸೇವ್ ಆಗುತ್ತೆ. ಇವಾಗ ಸೇವ್ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್, ಆ ವೀಡಿಯೋ ಸೇವ್ ಆಗಿದೆ. ಇವಾಗ ನೀವು ಯೂಟ್ಯೂಬ್ ವೀಡಿಯೋಸ್ಗೆ ಹೆಂಗಪ್ಪ ಸೆಟ್ ಮಾಡೋದು ಅಂತಂದರೆ ಸಿಂಪಲಾಗಿ ನೀವು ಪ್ರಾಜೆಕ್ಟ್ ಅಂತಲೇ ಕ್ಲಿಕ್ ಮಾಡಿಕೊಂಡು ಇಲ್ಲಿ 16.9 ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ಇಮೇಜು ಇಲ್ಲಿದೆಯಲ್ಲ ಇದನ್ನೇ ಕ್ಲಿಕ್ ಮಾಡಿಕೊಂಡು ಬ್ಲ್ಯಾಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಸೆಲೆಕ್ಟ್ ಮಾಡಾದ್ಮೇಲೆ ಪುನಃ ಇಂಟು ಮಾರ್ಕ್ನ ಕ್ಲಿಕ್ ಮಾಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಮೀಡಿಯಾ ಅಂತ ಒಂದು ಆಪ್ಷನ್ ಇದೆಯಲ್ಲ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವೊಂದು ಯೂಟ್ಯೂಬ್ ವೀಡಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಡ್ರ್ಯಾಗ್ ಮಾಡ್ಕೊಂಡು ಇವಾಗ ಸಿಂಪಲಾಗಿ ನಿಮ್ಗೆ ತೋರಿಸ್ತಾ ಇರೋದಷ್ಟೇ. ಇವಾಗ ಫುಲ್ಲು ಇದನ್ನು ಬ್ಲ್ಯಾಕನ್ನು ಈ ಕಡೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಆವಾಗ ಫುಲ್ಲು ವೀಡಿಯೋ ಎಲ್ಲ ತೋರಿಸುತ್ತೆ. ಇವಾಗ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಲ್ಲ ಆ ಒಂದು ಪಾಯಿಂಟ್ನ ತಗೋಗ್ತೀನಿ. ಇವಾಗ ಒಂದು ನಿಮಿಷ ಇಲ್ಲಿ ಸೊ ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮಸ್ಕಾರ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೀಡಿಯಾ ಅಂತ ಇದೆಯಲ್ಲ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಅಡ್ಜಸ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ನಾನು ಸೇವ್ ಮಾಡ್ಕೊಂಡಿದ್ದೀನಲ್ವ ಇದನ್ನ ಕ್ಲಿಕ್ ಮಾಡಿಕೊಂಡು ಹಿಂಗೆ ಸ್ವೈಪ್ ಮಾಡಾದ್ಮೇಲೆ ಇಲ್ಲಿ ಗ್ರೀನ್ ಕಲರ್ ಬರುತ್ತೆ ಅಲ್ವಾ, ಇಲ್ಲೇ ನಿಮಗೆ ಕನ್ಫ್ಯೂಸು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಅದಕ್ಕೆ ನಾನು ಹೇಳಿದ್ದು. ಇವಾಗ ಗ್ರೀನ್ ಬರುತ್ತೆ ಅಲ್ವಾ, ಹೆಂಗೆ ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಅಂತಂದರೆ ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ತಾವೆ ಅಂತಂದರೆ ಇಲ್ಲಿ ಕ್ರೋಮಾಕಿ ಅಂತ ಒಂದು ಆಪ್ಷನ್ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅನೇಬಲ್ ಮಾಡ್ಕೊಳ್ಳಿ. ಇದನ್ನ ಅನೇಬಲ್ ಮಾಡ್ಕೊಳ್ತು ಅಂತಂದರೆ ನೋಡ್ಕೊಬೋದು ಇಲ್ಲಿ ಈ ರೀತಿ ಅಡ್ಜಸ್ಟ್ ಆಗೋದು. ಇವಾಗ ಇದನ್ನು ಸೈಜನ್ನು ಸಣ್ಣ ಮಾಡಿಕೊಂಡು ನೀಟಾಗಿ ಇವಾಗ ಅಡ್ಜಸ್ಟ್ ಆಯಿತು ನೋಡ್ಕೊಬೋದು. ಈ ಥರ ನೀಟಾಗಿ ಅಡ್ಜಸ್ಟ್ ಆಯಿತು. ಬೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಅಡ್ಜಸ್ಟ್ ಆಯಿತು. ಓಕೆ ಫ್ರೆಂಡ್ಸ್,
ಈ ವಿಡಿಯೋ ಪುನಃ ಇದು ಸೇವ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೇವ್ ಆಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟಾಗಿತ್ತು ಅಂತಂದರೆ ಪ್ಲೀಸ್ ಇವಾಗಲೇ ಲೈಕ್ ಬಟನ್ನು ಹೊಡೆದಾಕ್ಬಿಡಿ. ಲೈಕು ಬೀಳಲೇಬೇಕು ಈ ಒಂದು ವಿಡಿಯೋಗೆ, ಜಾಸ್ತಿ ಲೈಕ್ಸ್ ಬರಲಿ. ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ತುಂಬ ಏನಾದ್ರು ಜಾಸ್ತಿ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬೇಗ ರೀಚ್ ಮಾಡೋಣ 1000 ಸಬ್ಸ್ಕ್ರೈಬರ್ಸ್ನ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಜೈ ಹಿಂದ್, ಒಂದೇ ಮಾತರಂ.